ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2014ರಲ್ಲಿ ತೆರೆಕಂಡ ವೈಲ್ಡ್ ಎಂಬ ಟ್ರೂ ಸ್ಟೋರಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ಶೆರಿಲ್ ಎಂಬ ಯುವತಿಯನ್ನು ನೋಡ್ತೀವಿ. ಆಕೆ ತುಂಬ ಕಷ್ಟಕರವಾಗಿರುವ ಹೈಕಿಂಗ್ ಮಾಡಿ ತನ್ನ ಗಾಯವಾಗಿರುವ ಕಾಲಿನ ಉಗುರನ್ನು ನೋಡಬೇಕಾದರೆ ಆ ಉಗುರೇ ಕಾಲಿನ ಬೆರಳಿನಿಂದ ಹೊರಬರುತ್ತದೆ. ಅದರಿಂದ ಶೆರಿಲ್ ಅತಿಯಾದ ನೋವನ್ನು ಅನುಭವಿಸುವಾಗ ಅವಳ ಒಂದು ಶೂ ಎತ್ತರದ ಬೆಟ್ಟದಿಂದ ಕೆಳಗೆ ಬಿದ್ದು ಹೋಗುತ್ತದೆ. ಅದರಿಂದ ಕೋಪಗೊಂಡ ಶೆರಿಲ್ ತನ್ನ ಮತ್ತೊಂದು ಶೂವನ್ನು ಅದೇ ಬೆಟ್ಟದಿಂದ ಬೆಸಾಕಿ ಜೋರಾಗಿ ಕೋಪದಿಂದ ಕಿರುಚುತ್ತಾಳೆ. ಆಗ ನಮಗೆ ಈ ಶೆರಿಲ್ ಯಾರು, ಯಾಕೆ ಇಂತಹ ಕಷ್ಟಕರವಾಗಿರುವ ಹೈಕಿಂಗ್ ಮಾಡುತ್ತಿದ್ದಾಳೆ ಎಂಬ ಅವಳ ಪಾಸ್ಟ್ ಲೈಫ್ನ ಸೀನನ್ನು ತೋರಿಸಲಾಗುತ್ತದೆ. ಆಗ ನಮಗೆ ಕಾಣುವವರು ಶೆರಿಲ್ನ ತಾಯಿ ಹಾಗೂ ಅವಳ ತಮ್ಮ. ಸ್ನೇಹಿತರೆ, ಶೆರಿಲ್ನ ತಾಯಿ ತನ್ನ ಮಕ್ಕಳ ಜೊತೆ ಸ್ನೇಹಿತೆಯ ರೀತಿ ಇರ್ತಾಳೆ. ಅತಿಯಾದ ಪ್ರೀತಿಯನ್ನು ಅವರಿಗೆ ತೋರಿಸುತ್ತಿರುತ್ತಾಳೆ. ಶೆರಿಲ್ ಹಾಗೂ ಅವಳ ತಮ್ಮನಿಗೂ ತಮ್ಮ ತಾಯಿ ಎಂದರೆ ಹೇಳಿಕೊಳ್ಳಲಾಗದಂತಹ ತುಂಬ ಪ್ರೀತಿ ಇರುತ್ತದೆ. ಶೆರಿಲ್ನ ತಂದೆ ತನ್ನ ಫ್ಯಾಮಿಲಿಯವರಿಗೆ ಟಾರ್ಚರ್ ಕೊಡುವ ಕೆಟ್ಟ ಗುಣವನ್ನು ಹೊಂದಿರುತ್ತಾನೆ ಹಾಗೂ ಆತ ಶೆರಿಲ್ನ ತಾಯಿಗೆ ತುಂಬ ಹೊಡೆಯುತ್ತಿರುತ್ತಾನೆ. ಇವೆಲ್ಲ ಕಷ್ಟವನ್ನು ತನ್ನ ಮಕ್ಕಳಿಗಾಗಿ ತಡೆದುಕೊಳ್ಳುತ್ತಿದ್ದ ಆಕೆ ತನ್ನ ಗಂಡನನ್ನು ಬಿಟ್ಟು ಬೇರೆಯಾಗಿ ತನ್ನ ಮಕ್ಕಳನ್ನು ತಂದೆ ಇಲ್ಲದ ಕೊರತೆ ಬರದ ಹಾಗೆ ನೋಡಿಕೊಳ್ತಾಳೆ. ಹೀಗೆ ಶೆರಿಲ್ ಪಾಲ್ ಎಂಬ ವ್ಯಕ್ತಿಯ ಜೊತೆ ಮದುವೆಯಾಗ್ತಾಳೆ. ಹೀಗೆ ದಿನ ಕಳೆದಂತೆ ಒಂದು ದಿನ ಪ್ರಜ್ಞೆ ತಪ್ಪಿ ಬಿದ್ದ ತನ್ನ ತಾಯಿಯನ್ನು ಅವರು ಹಾಸ್ಪಿಟಲ್ಗೆ ಸೇರಿಸಿದಾಗ ತಿಳಿಯುತ್ತದೆ ತನ್ನ ತಾಯಿಗೆ ಕ್ಯಾನ್ಸರ್ ಇದೆ ಎಂದು ಹಾಗೂ ತನ್ನ ತಾಯಿ ಬದುಕುವುದು ಕೆಲವೇ ದಿನಗಳು ಎಂದು ತಿಳಿದ ಶೆರಿಲ್ ಹಾಗೂ ಅವಳ ತಮ್ಮ ಅತಿಯಾದ ನೋವನ್ನು ಅನುಭವಿಸ್ತಾರೆ. ಶೆರಿಲ್ನ ತಾಯಿ ಹಾಸ್ಪಿಟಲ್ನಲ್ಲಿಯೇ ಅಡ್ಮಿಟ್ ಆಗ್ತಾರೆ. ಯಾವಾಗಲೂ ಮನೆಯಲ್ಲಿ ನಗುತ್ತಾ ಓಡಾಡುತ್ತಿದ್ದ ನನ್ನ ಅಮ್ಮ ಈಗ ಮನೆಯಲ್ಲಿಲ್ಲದೆ ಹಾಸ್ಪಿಟಲ್ನಲ್ಲಿರುವುದನ್ನು ನೆನೆದು ಶೆರಿಲ್ ಡಿಪ್ರೆಷನ್ಗೆ ಹೋಗ್ತಾಳೆ. ಶೆರಿಲ್ನ ತಮ್ಮ ನನ್ನ ತಾಯಿಗೆ ಇಂತಹ ಸ್ಥಿತಿ ಬಂದಿತೆಂದು ಆಲ್ಕೋಹಾಲ್ಗೆ ಅಡಿಕ್ಟ್ ಆಗ್ತಾನೆ. ಆಗ ಶೆರಿಲ್ ಅಮ್ಮ ಸರಿ ಹೋಗುತ್ತಾಳೆ ಎಂದು ಅವನಿಗೆ ಸಮಾಧಾನ ಮಾಡಿ ಮಲಗಿಸುತ್ತಾಳೆ. ತನ್ನ ಮಕ್ಕಳಿಗೆ ನನ್ನ ನೋವು ಕಾಣಬಾರದೆಂದು ಅವಳ ತಾಯಿ ಯಾವಾಗಲೂ ನಗು ಮುಖದಿಂದಲೇ ಇರುತ್ತಾಳೆ. ಹೀಗೆ ಮನೆಗೋದ ಅವರು ಮರುದಿನ ಹಾಸ್ಪಿಟಲ್ಗೆ ಬಂದಾಗ ತನ್ನ ತಾಯಿ ಸತ್ತು ಹೋಗಿದ್ದಾಳೆ ಎಂದು ಹಾಸ್ಪಿಟಲ್ನ ಸಿಬ್ಬಂದಿಗಳಿಂದ ತಿಳಿದು ಹಾಸ್ಪಿಟಲ್ನಲ್ಲಿಯೇ ಕಿರುಚಾಡಿ ತನ್ನ ಅಮ್ಮನ ಶವವನ್ನು ತಬ್ಬಿಕೊಂಡು ಅತಿಯಾಗಿ ಅಳುತ್ತಾಳೆ. ಕೆಲ ದಿನಗಳ ನಂತರ ಅವರು ಪ್ರೀತಿಯಿಂದ ಸಾಕಿದ್ದ ಕುದುರೆ ಕೂಡ ಒಂದು ಕಾಯಿಲೆಗೆ ತುತ್ತಾಗಿ ಅತಿಯಾಗಿ ನರಳುತ್ತಿರುತ್ತದೆ. ಅದನ್ನು ನೋಡಲಾಗದ ಅವರು ತಮ್ಮ ಕೈನಿಂದಲೇ ಅದನ್ನು ಶೂಟ್ ಮಾಡಿ ಸಾಯಿಸುತ್ತಾರೆ. ಇವೆಲ್ಲ ಕಷ್ಟದಿಂದ ಶೆರಿಲ್ನ ತಮ್ಮ ಮನೆಗೆ ಬರುವುದನ್ನೇ ನಿಲ್ಲಿಸುತ್ತಾನೆ. ಇತ್ತ ಶೆರಿಲ್ ತನ್ನ ಗಂಡನ ಜೊತೆ ಜಗಳ ಮಾಡಿಕೊಳ್ತಾಳೆ. ಹೇಗೆ ಶೆರಿಲ್ ಒಬ್ಬಂಟಿಯಾಗ್ತಾಳೆ. ನನಗಾಗಿ ಯಾರು ಕೂಡ ಇಲ್ಲವೆಂಬ ಖಿನ್ನತೆಗೆ ಒಳಗಾಗ್ತಾಳೆ. ಆ ಖಿನ್ನತೆಯನ್ನು ಹಾಗೂ ತನ್ನ ತಾಯಿ ಸತ್ತು ಹೋದ ನೋವನ್ನು ಹೋಗಲಾಡಿಸಲು ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾಳೆ. ಮೊದಲು ಡ್ರಗ್ಸ್ಗೆ ಅಡಿಕ್ಟ್ ಆದ ಶೆರಿಲ್ ನಂತರ ಆಲ್ಕೋಹಾಲ್ಗೆ, ಸ್ಮೋಕ್ಗೆ, ಪರಿಚಯವೇ ಇಲ್ಲದ ಪುರುಷರ ಜೊತೆ ಶಾರೀರಿಕ ಸಂಬಂಧವನ್ನು ಹೊಂದುವ ಎಲ್ಲ ತರಹದ ದುಶ್ಚಟಗಳಿಗೆ ಶೆರಿಲ್ ಅಡಿಕ್ಟ್ ಆಗ್ತಾಳೆ. ಇವಳ ಈ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ನೋಡುತ್ತಿದ್ದ ಅವಳ ಗಂಡ ಪಾಲ್ ಶೆರಿಲ್ಗೆ ಡಿವೋರ್ಸ್ ಕೊಡ್ತಾನೆ. ಆದರೂ ಅವಳ ಕಷ್ಟ ಹಾಗೂ ನೋವುಗಳನ್ನು ನೋಡಿದ್ದ ಆತ ಅವಳ ಮೇಲೆ ಸ್ವಲ್ಪ ಪ್ರೀತಿ ಇಟ್ಟಿರ್ತಾನೆ. ಹೀಗೆ ಶೆರಿಲ್ ತಂದೆ ಯಾರೆಂದೇ ತಿಳಿಯದ ಮಗುವಿಗೆ ಪ್ರೆಗ್ನೆಂಟ್ ಆಗಿದ್ದೆ ಎಂಬ ವಿಷಯವನ್ನು ತನ್ನ ಬೆಸ್ಟ್ ಫ್ರೆಂಡ್ ಆದ ಏಮಿ ಎನ್ನುವವಳಿಗೆ ಹೇಳ್ತಾಳೆ. ಶೆರಿಲ್ ತನ್ನ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾಳೆ ಎಂದು ತಿಳಿದ ಏಮಿ ಅವಳನ್ನು ದುಶ್ಚಟ ಬಿಡಿಸುವ ಕ್ಲಾಸ್ಗೆ ಸೇರಿಸುತ್ತಾಳೆ. ಆದರೂ ಏನೂ ಪ್ರಯೋಜನವಾಗುವುದಿಲ್ಲ. ಆಗ ಏಮಿ ಒಂದು ಸಲಹೆ ಕೊಡ್ತಾಳೆ. ಅದೇನೆಂದರೆ, ನೀನು ಪುನಃ ನಿನ್ನ ಜೀವನವನ್ನು ಮರಳಿ ಪಡೆಯಬೇಕೆಂದರೆ, ನೀನು ನಿನ್ನ ಅಭ್ಯಾಸಗಳನ್ನು ಬಿಡಬೇಕೆಂದರೆ, ಜೀವನದಲ್ಲಿ ಹೇಗೆ ಬದುಕುವುದು ಎಂದು ತಿಳಿಯಬೇಕೆಂದರೆ ನೀನು ಅತಿ ಕಷ್ಟಕರವಾದ ಹೈಕಿಂಗ್ ಮಾಡು ಎಂದು ಹೇಳುತ್ತಾಳೆ. ಆ ಸಮಯಕ್ಕೆ ಅವಳ ಮಾತೆಲ್ಲ ಸರಿ ಎನಿಸಿದ ಶೆರಿಲ್ ಸರಿ ಎಂದು ಹೇಳ್ತಾಳೆ. ಹೀಗೆ ಏಮಿಯ ಸಲಹೆಯಿಂದ ತನ್ನ ದುಶ್ಚಟದ ವಸ್ತುಗಳನ್ನೆಲ್ಲ ಬಿಟ್ಟು ಹೈಕಿಂಗ್ಗೆ ಹೊರಡಲು ತಯಾರಾಗ್ತಾಳೆ. ಹೀಗೆ ಒಂದು ಹೋಟೆಲ್ಗೆ ಬಂದ ಶೆರಿಲ್ ಅಲ್ಲಿನ ರಿಸೆಪ್ಷನಿಸ್ಟ್ ಬಳಿ ತಾನು ಹೋಗಬೇಕೆಂದಿರುವ ಹೈಕಿಂಗ್ನ ಬಗ್ಗೆ ಹೇಳಿ ಅವಳ ವಿಳಾಸವನ್ನೆಲ್ಲ ಅಲ್ಲಿ ಎಂಟ್ರಿ ಮಾಡ್ತಾಳೆ.
ನಂತರ ರೂಮ್ಗೆ ಬಂದ ಶೆರಿಲ್ ತಾನು ಹೈಕಿಂಗ್ಗೆ ಹೋಗುವ ನಿರ್ಧಾರ ಮಾಡಿರುವುದರ ಬಗ್ಗೆ ತನ್ನ ಎಕ್ಸ್ ಹಸ್ಬೆಂಡ್ಗೆ ಹೇಳ್ತಾಳೆ. ಅದರಿಂದ ಪಾಲ್ ಕೂಡ ಸಂತೋಷಪಟ್ಟು ಅವಳಿಗೆ ಆಲ್ ದ ಬೆಸ್ಟ್ ಎಂದು ಹೇಳ್ತಾನೆ. ಮರುದಿನವೇ ಶೆರಿಲ್ ತನ್ನ ಹಳೆ ಜಗತ್ತನ್ನು ತೊಡೆದು ಹಾಕಲು ಹಾಗೂ ಹೊಸ ಜೀವನವನ್ನು ಶುರು ಮಾಡಲು ಭಾರಿ ಗಾತ್ರದ ಬ್ಯಾಕ್ ಪ್ಯಾಕ್ ಅನ್ನು ರೆಡಿ ಮಾಡಿಕೊಳ್ತಾಳೆ. ತುಂಬಾ ಕಷ್ಟಪಟ್ಟು ಅದನ್ನು ತನ್ನ ಹೆಗಲಿಗೆ ಹಾಕಿಕೊಳ್ತಾಳೆ. ನಂತರ ಹೊರಬಂದ ಶೆರಿಲ್ ಆಗ ಸಿಕ್ಕಿದ ಒಂದು ಕಾರ್ನಲ್ಲಿ ಲಿಫ್ಟ್ ಪಡೆಯುತ್ತಾಳೆ. ಹೀಗೆ ಶೆರಿಲ್ ಪೆಸಿಫಿಕ್ ಕ್ರೀಸ್ಟ್ ಟ್ರಯಲ್ ಬಳಿ ಬಂದು ತನ್ನ ಹೈಕಿಂಗ್ ಜರ್ನಿಯನ್ನು ಮುಂದುವರಿಸುತ್ತಾಳೆ. ಹೀಗೆ ಅತಿಯಾದ ಭಾರದ ಬ್ಯಾಕ್ ಪ್ಯಾಕ್ ಅನ್ನು ಹೊತ್ತುಕೊಂಡು 1 ಮೈಲಿ ಸಾಗಿದ ಕೂಡಲೇ ಶೆರಿಲ್ಗೆ ಅತಿಯಾದ ಸುಸ್ತಾಗುತ್ತದೆ. ಅದೇ ಕಷ್ಟದಿಂದ ಶೆರಿಲ್ 5 ಮೈಲಿ ನಡೆದು ಒಂದು ಕಡೆ ಟೆಂಟ್ ಹಾಕ್ತಾಳೆ. ಹೈಕಿಂಗ್ನ ಬಗ್ಗೆ ಯಾವುದೇ ಅನುಭವವಿಲ್ಲದಿರುವುದರಿಂದ ಶೆರಿಲ್ಗೆ ಟೆಂಟ್ ಅನ್ನು ಕೂಡ ಯಾವ ರೀತಿ ಹಾಕುವುದು ಎಂದು ಗೊತ್ತಿರುವುದಿಲ್ಲ. ತುಂಬಾ ಸಮಯ ತೆಗೆದುಕೊಂಡ ಶೆರಿಲ್ ಕೊನೆಗೂ ಟೆಂಟ್ ಅನ್ನು ಸಿದ್ಧ ಮಾಡಿ ಅದರಲ್ಲಿ ಸ್ಟೇ ಆಗ್ತಾಳೆ. ತನ್ನ ಹೊಸ ಜೀವನದ ಪ್ರತಿ ವಿಷಯವನ್ನು ಒಂದು ಡೈರಿಯಲ್ಲಿ ಬರೆಯಲು ಶುರು ಮಾಡ್ತಾಳೆ. ರಾತ್ರಿ ಸಮಯದಲ್ಲಿ ಆ ಕಾಡಿನಲ್ಲಿ ಒಬ್ಬಳೆ ಶೆರಿಲ್ ಅತಿ ಭಯದಿಂದಲೇ ಮಲಗುತ್ತಾಳೆ. ಹೀಗೆ 2 ದಿನವನ್ನು ಕಳೆಯುತ್ತಾಳೆ. ಅಡಿಗೆಯನ್ನು ಮಾಡಲು ಚಿಕ್ಕ ಸ್ಟವ್ ಹಾಗೂ ಒಂದು ಚಿಕ್ಕ ಗ್ಯಾಸ್ ಸಿಲಿಂಡರ್ ಅನ್ನು ತೆಗೆದುಕೊಂಡು ಬಂದಿರುತ್ತಾಳೆ. ಆದರೆ ಆ ಸ್ಟವ್ ಉರಿಯುವುದಿಲ್ಲ. ಏನೆಂದು ಮ್ಯಾನ್ಯುಯಲ್ನಲ್ಲಿ ಚೆಕ್ ಮಾಡಿದಾಗ ಆ ಸ್ಟವ್ ಉರಿಯಲು ವೈಟ್ ಗ್ಯಾಸ್ ಅನ್ನು ಮಾತ್ರ ಬಳಸಬೇಕೆಂದು ಬರೆದಿರುತ್ತದೆ. ಅದರಿಂದ ಕೋಪಗೊಂಡ ಶೆರಿಲ್ ತಂದಿದ್ದ ಊಟವನ್ನು ಬೇಯಿಸಲು ಆಗದೆ ಬರೀ ನೀರಿನಿಂದ ನೆನೆಸಿ ತಿನ್ನುತ್ತಾಳೆ. ಸರಿಯಾದ ಊಟವಿಲ್ಲದೆ ತಂದಿದ್ದ ಡ್ರೈ ಫ್ರೂಟ್ಸ್ ಅನ್ನೆಲ್ಲ ತಿಂದು ಖಾಲಿ ಮಾಡ್ತಾಳೆ. ಹೀಗೆ 5 ದಿನವನ್ನು ಕಳೆಯುತ್ತಾಳೆ. 30 ಮೈಲಿಯಷ್ಟು ಆ ಭಾರವಾದ ಬ್ಯಾಗ್ನನ್ನು ಹೊತ್ತು ನಡೆಯುತ್ತಾಳೆ. ಸರಿಯಾದ ಊಟವಿಲ್ಲದೆ ನಡೆದು 8 ದಿನವನ್ನು ಕಂಪ್ಲೀಟ್ ಮಾಡ್ತಾಳೆ. ಹೀಗೆ ಮುಂದೆ ಹೋದ ಶೆರಿಲ್ ಒಂದು ಜಾಗಕ್ಕೆ ಬಂದಾಗ ಯೋಚನೆ ಮಾಡ್ತಾಳೆ, ನನ್ನ ಹೈಕಿಂಗ್ ಅನ್ನು ಮುಂದುವರೆಸಲ ಅಥವಾ ಇಷ್ಟು ಕಷ್ಟವಿರುವ ಈ ಹೈಕಿಂಗ್ ಅನ್ನು ನಿಲ್ಲಿಸಿ ಹೊರಡಲ ಎಂದು. ಆಗ ಶೆರಿಲ್ ತಾನು ಬದುಕುತ್ತಿದ್ದ ಜೀವನವನ್ನು ನೆನಪಿಸಿಕೊಳ್ತಾಳೆ. ಏನೇ ಆದರೂ ಎಷ್ಟೇ ಕಷ್ಟ ಎದುರಾದರೂ ಹೈಕಿಂಗ್ ನಿಲ್ಲಿಸುವುದಿಲ್ಲವೆಂದು ಗಟ್ಟಿ ನಿರ್ಧಾರ ಮಾಡಿ ಮುಂದೆ ಸಾಗ್ತಾಳೆ. ಹೀಗೆ ಊಟವಿಲ್ಲದೆ ಹೋಗುವಾಗ ಅವಳಿಗೆ ದೂರದಲ್ಲಿ ಹೋಗುತ್ತಿರುವ ಒಂದು ಟ್ರ್ಯಾಕ್ಟರ್ ಕಾಣುತ್ತದೆ. ಅದನ್ನು ಕಂಡ ಶೆರಿಲ್ ಅದರ ಬಳಿ ಓಡಿ ಹೋಗಿ ಅದನ್ನು ನಿಲ್ಲಿಸುತ್ತಾಳೆ. ನಂತರ ಆ ವ್ಯಕ್ತಿಯ ಬಳಿ ತನ್ನ ಹೈಕಿಂಗ್ ಬಗ್ಗೆ ಹೇಳಿ ಊಟವಿಲ್ಲದ ವಿಷಯ ಹೇಳ್ತಾಳೆ. ಆಗ ಆ ವ್ಯಕ್ತಿ, ನನಗೆ ಸ್ವಲ್ಪ ಕೆಲಸವಿದೆ, ನನ್ನ ಕಾರ್ನಲ್ಲಿ ನೀನು ವೆಯ್ಟ್ ಮಾಡುತ್ತಿರು, ನಂತರ ನಾನು ನನ್ನ ಮನೆಗೆ ನಿನ್ನನ್ನು ಕರೆದುಕೊಂಡು ಹೋಗುವೆ, ಊಟ ಹಾಗೂ ಅಗತ್ಯ ವಸ್ತುಗಳನ್ನು ಕೊಡುವೆ ಎಂದು ಹೇಳ್ತಾನೆ. ಸರಿ ಎಂದ ಶೆರಿಲ್ ಕಾರ್ನಲ್ಲಿಯೇ ವೆಯ್ಟ್ ಮಾಡುತ್ತಲಿರಬೇಕಾದರೆ ಅವಳಿಗೆ ಆ ಕಾರ್ನಲ್ಲಿ ಒಂದು ಗನ್ ಸಿಗುತ್ತದೆ. ಅದನ್ನು ಕಂಡ ಶೆರಿಲ್ಗೆ ತುಂಬಾ ಗಾಬರಿಯಾಗುವಾಗ ಅಲ್ಲಿಗೆ ಆ ವ್ಯಕ್ತಿ ಬರ್ತಾನೆ. ಆಗ ಭಯಗೊಂಡಿದ್ದ ಶೆರಿಲ್, ಇವನು ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳಬಾರದೆಂದು ಹೀಗೆ ಹೇಳ್ತಾಳೆ. ನಾನು ನನ್ನ ಹಸ್ಬೆಂಡ್ ಜೊತೆ ಇಲ್ಲಿಗೆ ಬಂದಿರುವೆ, ಸ್ವಲ್ಪ ಸಮಯದಲ್ಲೇ ಅವನು ನನ್ನನ್ನು ಮೀಟ್ ಮಾಡುತ್ತಾನೆ ಎಂದು ಸುಳ್ಳು ಹೇಳ್ತಾಳೆ. ಆಗ ಸರಿ ಎಂದ ಆ ವ್ಯಕ್ತಿ ಶೆರಿಲ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಅವನ ಮನೆಯಲ್ಲಿ ಅವನೊಬ್ಬನೇ ಇರಬಹುದೆಂದು ಶೆರಿಲ್ ಗಾಬರಿಯಾಗಿರ್ತಾಳೆ. ಆದರೆ ಆ ಮನೆಯಲ್ಲಿ ಅವನ ಹೆಂಡತಿ ಇರುವುದು ಕಂಡು ಭಯದಿಂದ ಹೊರಬರ್ತಾಳೆ. ನಂತರ ಅವರು ಶೆರಿಲ್ನನ್ನು ಊಟಕ್ಕೆಂದು ಕೂರಿಸುತ್ತಾರೆ. ಆಗ ತುಂಬಾ ಹಸಿದಿದ್ದ ಶೆರಿಲ್ ಹೊಟ್ಟೆ ತುಂಬ ಊಟ ಮಾಡ್ತಾಳೆ. ಮರುದಿನ ಶೆರಿಲ್ ಅಲ್ಲಿಯೇ ಅಡಿಗೆ ಮಾಡಲು ವೈಟ್ ಗ್ಯಾಸ್ ಅನ್ನು ಪರ್ಚೇಸ್ ಮಾಡ್ತಾಳೆ. ನಂತರ ಆ ವ್ಯಕ್ತಿಯ ಶೆರಿಲ್ನನ್ನು ಕಾರ್ನಲ್ಲಿ ಡ್ರಾಪ್ ಮಾಡ್ತಾನೆ. ಹೋಗುವಾಗ ಆತ ರಾತ್ರಿಯಲ್ಲಿ ಹೇಳಿದ ಅವಳ ಗಂಡನ ಬಗ್ಗೆ ಕೇಳ್ತಾನೆ. ಅದಕ್ಕೆ ಶೆರಿಲ್, ನಿನ್ನೆ ರಾತ್ರಿ ನಾನು ಭಯದಿಂದ ಹಾಗೆ ಹೇಳಿದೆ, ನಾನೊಬ್ಬಳೆ ಹೈಕಿಂಗ್ಗೆ ಬಂದಿರುವುದು ಎಂದು ಹೇಳಿದಾಗ ನನಗೆ ಗೊತ್ತಿತ್ತು ಎಂದು ಆ ವ್ಯಕ್ತಿ ಹೇಳ್ತಾನೆ. ಹೀಗೆ 9ನೇ ದಿನದಲ್ಲಿ ಶೆರಿಲ್ ಒಂದು ಕಡೆ ಟೆಂಟ್ ಹಾಕಿಕೊಂಡು ತಂದಿದ್ದ ವೈಟ್ ಗ್ಯಾಸ್ನಿಂದ ಸ್ಟವ್ ಆನ್ ಮಾಡ್ತಾಳೆ. ಆಗ ಆ ಸ್ಟವ್ ಹತ್ತಿಕೊಂಡದ್ದನ್ನು ನೋಡಿ ತುಂಬ ಖುಷಿಯಾಗಿ ನಗಾಡುತ್ತಾಳೆ. ನಂತರ ಅದರಲ್ಲಿಯೇ ಅಡುಗೆ ಮಾಡಿ ತುಂಬ ಸಂತೋಷದಿಂದ ತಿನ್ನುತ್ತಾಳೆ. ಮರುದಿನ ಶೆರಿಲ್ ತನ್ನ ಜರ್ನಿಯನ್ನು ಮುಂದುವರಿಸುತ್ತಾಳೆ. ಹೋಗುವಾಗ ಎದುರಿಗೆ ಕಂಡ ತುಂಬ ವಿಷಕಾರಿ ಹಾವನ್ನು ಕಂಡು ಅತಿಯಾಗಿ ಹೆದರಿ ಹುಷಾರಾಗಿ ಅಲ್ಲಿಂದ ಮುಂದೆ ಸಾಗ್ತಾಳೆ. ರಾತ್ರಿ ಸಮಯದಲ್ಲಿ ಟೆಂಟ್ ಹಾಕಿಕೊಂಡು ಶೆರಿಲ್ ಮಲಗಿರಬೇಕಾದರೆ ಆ ಹಾವಿನ ಕನಸು ಬಂದು ಶೆರಿಲ್ ಅತಿಯಾಗಿ ಹೆದರಿ ಕಿರುಚುತ್ತಾ ಟೆಂಟ್ನಿಂದ ಹೊರಬರ್ತಾಳೆ. ನಂತರ
ತಾನು ಮಲಗಿದ್ದ ಬೆಡ್ನಲ್ಲಿ ಹಾವು ಇರಬಹುದೆಂದು ಗಾಬರಿಯಾಗಿ ನೋಡಿದಾಗ ಅದರಲ್ಲಿ ಹಾವಿರದೆ ಒಂದು ಹುಳವಿರುತ್ತದೆ. ನಂತರ ಶೆರಿಲ್ ಭಯದಿಂದಲೇ ಮಲಗುತ್ತಾಳೆ. ಹೀಗೆ ಶೆರಿಲ್ಗೆ ಪದೇ ಪದೇ ತನ್ನ ಹಳೆಯ ಜೀವನದ ಕೆಟ್ಟ ಗಳಿಗೆಗಳೆಲ್ಲ ನೆನಪಾಗುತ್ತಿರುತ್ತವೆ. ಮರುದಿನ ಶೆರಿಲ್ ತನ್ನ ದಾರಿಯಲ್ಲಿ ಮುಂದೆ ಸಾಗಿದಾಗ ಅವಳಿಗೆ ದಾರಿಯ ಮಧ್ಯದಲ್ಲಿ ಗ್ರೆಗ್ ಎಂಬ ಮತ್ತೊಬ್ಬ ಹೈಕಿಂಗ್ ವ್ಯಕ್ತಿ ಪರಿಚಯವಾಗ್ತಾನೆ. ಅವನ ಜೊತೆ ಶೆರಿಲ್ ಮಾತನಾಡುವಾಗ ಗ್ರೆಗ್ ಹೇಳ್ತಾನೆ, ನಾನು ಈಗ ಕೆನಾಡಿ ಮೆಡೋಸ್ ಎಂಬ ಕ್ಯಾಂಪ್ ಸೈಟ್ಗೆ ಹೋಗುತ್ತಿದ್ದೆ. ನೀನು ಕೂಡ ಅಲ್ಲಿಗೆ ಬಂದರೆ ಕೆಲ ದಿನಗಳ ಕಾಲ ವಿಶ್ರಾಂತಿ ತೆಗೆದುಕೊಂಡು ಹೋಗಬಹುದು ಎಂದು ಹೇಳ್ತಾನೆ. ಅದಕ್ಕೆ ಶೆರಿಲ್ ಸರಿ ಎಂದು ಹೇಳಿ ಮುಂದೆ ಹೋಗ್ತಾಳೆ. ಹೋಗುವಾಗ ಅವಳು ಹೋಗಬೇಕಿದ್ದ ದಾರಿ ದೊಡ್ಡ ಕಲ್ಲಿನಿಂದ ಬ್ಲಾಕ್ ಆಗಿರುತ್ತದೆ. ಆಗ ಏನು ಮಾಡುವುದೆಂದು ತಿಳಿಯುವುದಿಲ್ಲ. ಆಗ ಶೆರಿಲ್ ಆ ಕಲ್ಲನ್ನೇ ಹತ್ತಿ ಹೋಗಲು ಮುಂದಾಗಿ ಆ ಕಲ್ಲನ್ನು ಕಷ್ಟಪಟ್ಟು ಹತ್ತಿ ಇಳಿಯುತ್ತಾಳೆ. ಹಿಂದೆಂದೂ ಮಾಡಿರದ ಇಂತಹ ಅನುಭವಗಳನ್ನೆಲ್ಲ ಕಂಡು ತುಂಬ ಸಂತೋಷ ಪಡ್ತಾಳೆ. ಹೀಗೆ 14ನೇ ದಿನ ತನ್ನ ಜರ್ನಿಯನ್ನು ಮುಂದುವರಿಸುತ್ತಾಳೆ. ಹೇಗೆ ಶೆರಿಲ್ ಕೆನಾಡಿ ಮೆಡೋಸ್ ಎಂಬ ಕ್ಯಾಂಪ್ ಸೈಟ್ಗೆ ಬಂದು ತಲುಪುತ್ತಾಳೆ. ಅವಳನ್ನು ನೋಡಿದ ಆ ಕ್ಯಾಂಪ್ನಲ್ಲಿದ್ದವರು ಸಂತೋಷ ಪಡ್ತಾರೆ. ಆಗ ಗ್ರೆಗ್ ಅವಳನ್ನು ವೆಲ್ಕಮ್ ಮಾಡಿಕೊಳ್ತಾನೆ. ಅವಳು ಸಹ ಅಲ್ಲಿರುವವರನ್ನು ಪರಿಚಯ ಮಾಡಿಕೊಳ್ತಾಳೆ. ಆಗ ಗ್ರೆಗ್ ಅವಳಿಗೆ ಅಲ್ಲಿನ ಹೆಡ್ ಅನ್ನು ಪರಿಚಯ ಮಾಡಿಸ್ತಾನೆ. ಆಗ ಶೆರಿಲ್ಗೆ ಏಮಿ ಕಳುಹಿಸಿರುವ ಪಾರ್ಸಲ್ ಸಿಗುತ್ತದೆ. ಅದರಲ್ಲಿರುವ ಅಗತ್ಯದ ವಸ್ತುಗಳನ್ನು ನೋಡಿ ತುಂಬ ಸಂತೋಷ ಪಡ್ತಾಳೆ. ಹಾಗೆಯೇ ಅದರಲ್ಲಿ ಅವಳ ಎಕ್ಸ್ ಹಸ್ಬೆಂಡ್ ಆದ ಪಾಲ್ನ ಲೆಟರ್ ಇರುತ್ತದೆ. ಅದರಲ್ಲಿ ಹೀಗೆ ಬರೆದಿರುತ್ತದೆ, ಶೆರಿಲ್, ನೀನು ಹೈಕಿಂಗ್ ಮಾಡುತ್ತಿರುವ ವಿಷಯ ತಿಳಿದು ನನಗೆ ನಿನ್ನ ಮೇಲೆ ಹೆಮ್ಮೆಯಾಯಿತು. ಶೆರಿಲ್, ಯಾವುದೇ ಕಾರಣಕ್ಕೂ ನೀನು ನಿನ್ನ ಗುರಿ ತಲುಪದೆ ಮರಳಿ ಬರಬೇಡ. ನಿನ್ನ ಹಳೆ ಜೀವನ ಈ ಹೈಕಿಂಗ್ನಿಂದ ಮುಗಿದು ಹೊಸ ಜೀವನ ಶುರುವಾಗಬೇಕೆಂಬುದೇ ನನ್ನ ಆಸೆ ಎಂದು ಬರೆದಿರ್ತಾನೆ. ಆ ಮಾತುಗಳನ್ನು ಕೇಳಿದ ಶೆರಿಲ್ಗೆ ಎಷ್ಟೇ ಕಷ್ಟ ಎದುರಾದರೂ ನನ್ನ ಜರ್ನಿಯನ್ನು ಬಿಡಬಾರದೆಂಬ ಛಲ ಹೆಚ್ಚಾಗುತ್ತದೆ. ನಂತರ ಶೆರಿಲ್ ಅಲ್ಲಿನ ಹೆಡ್ ಜೊತೆ ಮಾತನಾಡ್ತಾಳೆ. ಆಗ ಹೆಡ್ ಶೆರಿಲ್ ಹೊತ್ತುಕೊಂಡು ಬಂದಿರುವ ಆ ಬ್ಯಾಕ್ ಪ್ಯಾಕ್ ಅನ್ನು ನೋಡಿ, ಈ ಬ್ಯಾಗ್ನಿಂದ ನಿನ್ನ ಜರ್ನಿಯನ್ನು ಮುಂದುವರಿಸಲು ಆಗುವುದಿಲ್ಲವೆಂದು ಹೇಳಿ ಆ ಬ್ಯಾಗ್ನ ಭಾರವನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತಾನೆ. ಹೀಗೆ ತನ್ನ ಜರ್ನಿಯನ್ನು ಮುಂದುವರಿಸಿದ ಶೆರಿಲ್ 25ನೇ ದಿನವನ್ನು ಕಂಪ್ಲೀಟ್ ಮಾಡ್ತಾಳೆ. ಒಂದು ಹೈವೇಗೆ ಬಂದು ಬರುತ್ತಿದ್ದ ಕಾರ್ನಲ್ಲಿ ಲೆಫ್ಟ್ ಕೇಳಿಕೊಂಡು ಸಾಗುತ್ತಾಳೆ. 30ನೇ ದಿನದಲ್ಲಿ ಹಿಮದಿಂದಲೇ ತುಂಬಿದ ಬೆಟ್ಟಗಳಿರುವ ಕ್ಯಾಲಿಫೋರ್ನಿಯಾಗೆ ಬಂದು ಟೆಂಟ್ ಹಾಕಿ ಸ್ಟೇ ಆಗ್ತಾಳೆ. ಮರುದಿನ ತನ್ನ ಜರ್ನಿಯನ್ನು ಮುಂದುವರಿಸಿ ಅಲ್ಲಿಂದ ದೂರ ಬರ್ತಾಳೆ. ಆಗ ನಮಗೆ ಮೂವಿಯ ಮೊದಲಲ್ಲಿ ನೋಡಿದ ಸೀನ್ ಕಾಣುತ್ತದೆ. ಕಾಲಿನ ಗಾಯವನ್ನು ನೋಡುವಾಗ ಶೂಗಳು ಬಿದ್ದು ಹೋದದ್ದರಿಂದ ತಂದಿದ್ದ ಚಪ್ಪಲಿಗೇನೆ ಟೇಪ್ ಹಾಕಿಕೊಂಡು ಮುಂದೆ ಸಾಕ್ತಾಳೆ. ಅದರಿಂದ ತುಂಬ ಕಷ್ಟ ಅನುಭವಿಸ್ತಾಳೆ. ಆದರೂ ತನ್ನ ಗುರಿಯನ್ನು ಬಿಡದೆ ಮುಂದೆ ಸಾಕ್ತಾಳೆ. ರಭಸವಾಗಿ ಹರಿಯುತ್ತಿರುವ ನದಿಯನ್ನು ದಾಟಿ ಮುಂದೆ ಹೋದ ಶೆರಿಲ್ಗೆ ಒಂದು ಸ್ಟೋರ್ ಕಾಣುತ್ತದೆ. ಅಲ್ಲಿ ಶೆರಿಲ್ ಶೂಗಳನ್ನು ಪರ್ಚೇಸ್ ಮಾಡ್ತಾಳೆ. ಆಗ ಆ ಸ್ಟೋರ್ನ ವ್ಯಕ್ತಿ ಶೆರಿಲ್ಗೆ ವಾಟರ್ ಬಾಟಲ್ಗಳನ್ನು ಪರ್ಚೇಸ್ ಮಾಡಲು ಹೇಳ್ತಾನೆ. ಆಗ ಶೆರಿಲ್, ನನ್ನ ಬಳಿ ಇರುವ ದುಡ್ಡನ್ನು ನಾನು ಉಳಿಸಿಕೊಳ್ಳಬೇಕು. ಮುಂದಿನ 20 ಮೈಲಿ ದಾಟಿದರೆ ಹೈಕರ್ಸ್ಗಳಿಗಾಗಿ ಒಂದು ವಾಟರ್ ಟ್ಯಾಂಕ್ ಇದೆ, ಅಲ್ಲಿಯ ನಾನು ನೀರು ಕುಡಿಯುವೆ ಎಂದು ಹೇಳ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಮತ್ತೊಬ್ಬಳು ಹೈಕರ್ ಬರ್ತಾಳೆ. ಮೊದಲ ಬಾರಿಗೆ ಮಹಿಳಾ ಹೈಕರ್ನನ್ನು ನೋಡಿದ ಶೆರಿಲ್ಗೆ ತುಂಬ ಖುಷಿಯಾಗಿ ಅವಳನ್ನು ತಬ್ಬಿಕೊಳ್ತಾಳೆ. ನಂತರ ಅವರಿಬ್ಬರು ತಮ್ಮ ಕಷ್ಟದ ಜೀವನದ ಬಗ್ಗೆ ಮಾತನಾಡಿಕೊಳ್ತಾರೆ. ಆಗ ಶೆರಿಲ್ಗೆ ತಿಳಿಯುತ್ತದೆ, ಇವರು ಕೂಡ ತಮ್ಮ ಕಷ್ಟದ ಜೀವನವನ್ನು ಹೋಗಲಾಡಿಸಿ ಹೊಸ ಜೀವನವನ್ನು ಮುಂದುವರಿಸಲು ಇಲ್ಲಿಗೆ ಬಂದಿರುವುದು ಎಂದು. ಹಾಗೆಯೇ ಶೆರಿಲ್ ತನ್ನ ತಾಯಿಯ ಜೊತೆ ಕಳೆದ ಸಂತೋಷದ ಸಮಯವನ್ನು ನೆನಪಿಸಿಕೊಳ್ತಾಳೆ. ನಂತರ ತನ್ನ ಜರ್ನಿಯನ್ನು ಮುಂದುವರಿಸಿ 56 ದಿನವನ್ನು ಕಳೆದು ಹೈಕರ್ಸ್ಗಳಿಗಾಗಿ ಇರುವ ವಾಟರ್ ಟ್ಯಾಂಕ್ನ ಬಳಿ ಬರ್ತಾಳೆ. ಅತಿಯಾದ ಬಿಸಿಲಿನಿಂದ ಬಂದ ಶೆರಿಲ್ ನೀರು ಕುಡಿಯಲು ಮುಂದಾದಾಗ ತಿಳಿಯುತ್ತದೆ, ವಾಟರ್ ಟ್ಯಾಂಕ್ನಲ್ಲಿದ್ದ ನೀರು ಬಿಸಿಲಿಗೆ ಹಾವಿಯಾಗಿ ಖಾಲಿಯಾಗಿದೆ ಎಂದು. ನೀರಿಲ್ಲದೆ ಶೆರಿಲ್ ತುಂಬ ಕಷ್ಟವನ್ನು ಅನುಭವಿಸ್ತಾಳೆ. ಟೆಂಟ್ನ ಮೇಲೆ ನಿಲ್ಲುವ ಹಿಬ್ಬನಿ ನೀರನ್ನೇ ಕುಡಿಯಲು ಮುಂದಾಗ್ತಾಳೆ. ಆದರೆ ಅದರಿಂದ ಅವಳ ಬಾಯಾರಿಕೆ ಹೋಗುವುದಿಲ್ಲ. ಮುಂದೆ ಹೋದ ಅವಳಿಗೆ ದಾರಿಯಲ್ಲಿ ನಿಂತಿರುವ ಹಾಗೂ ಕೊಳಕಾಗಿರುವ ನೀರು ಕಾಣುತ್ತದೆ. ಅದನ್ನು ಕಂಡ ಶೆರಿಲ್ ತಡ ಮಾಡದೆ ಅದನ್ನು ಫಿಲ್ಟರ್ ಮಾಡಿಕೊಂಡು ತುಂಬಿಸಿಕೊಳ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಇಬ್ಬರು ಹಂಟರ್ಸ್ಗಳು ಬರ್ತಾರೆ. ಅವರನ್ನು ಕಂಡ ಶೆರಿಲ್ಗೆ ಸ್ವಲ್ಪ ಗಾಬರಿಯಾಗುತ್ತದೆ. ಆಗ ಬಂದ ಅವರು ಕುಡಿಯಲು ನೀರು ಕೇಳ್ತಾರೆ. ಆಗ ಶೆರಿಲ್ ತಾನು ಫಿಲ್ಟರ್ ಮಾಡಿದ್ದ ನೀರನ್ನೇ ಅವರಿಗೆ ಸ್ವಲ್ಪ ಕುಡಿಯಲು ಕೊಡ್ತಾಳೆ. ನಂತರ ಅವರು ಹೋದ ಮೇಲೆ ಆ ಜಾಗದಲ್ಲಿಯೇ ಟೆಂಟ್ ಹಾಕಿಕೊಂಡಿರಬೇಕಾದರೆ ಅವರಲ್ಲೊಬ್ಬ
ಅವಳ ಬಳಿ ಬರ್ತಾನೆ. ಅವನನ್ನು ಕಂಡ ಶೆರಿಲ್ಗೆ ತುಂಬಾ ಭಯವಾದಾಗ ಆತ ಅವಳ ಜೊತೆ ಕೆಟ್ಟ ಮಾತುಗಳನ್ನು ಆಡಲು ಶುರು ಮಾಡ್ತಾನೆ. ನಂತರ ಅವನು ತನ್ನ ಫ್ರೆಂಡ್ನ ಬಳಿ ಹೋದ ಕೂಡಲೇ ಎಲ್ಲ ಟೆಂಟ್ ತೆಗೆದಾಕಿದ ಶೆರಿಲ್ ಅಲ್ಲಿಂದ ವೇಗವಾಗಿ ಜಾಗ ಖಾಲಿ ಮಾಡ್ತಾಳೆ. 62ನೇ ದಿನ ಕಳೆದು ಒಂದು ಕಡೆ ಟೆಂಟ್ ಹಾಕಿ ಪ್ರತಿದಿನ ನಡೆಯುವ ವಿಷಯವನ್ನೆಲ್ಲ ಡೈರಿಯಲ್ಲಿ ಬರೆಯುತ್ತಾ ಹೋಗುತ್ತಾಳೆ. ಹೀಗೆ ಶೆರಿಲ್ ನ್ಯಾಷನಲ್ ಫಾರೆಸ್ಟ್ಗೆ ಬರ್ತಾಳೆ. ಬಂದ ಅವಳಿಗೆ ಒಂದು ಗುಂಪು ಪರಿಚಯವಾಗುತ್ತದೆ. ಅವರ ಜೊತೆ ಮಾತನಾಡುತ್ತಾ ಅವರೆಲ್ಲ ಶೆರಿಲ್ಗೆ ಸ್ನೇಹಿತರಾಗ್ತಾರೆ. ಹೀಗೆ ಅವರ ಜೊತೆ ಸಮಯ ಕಳೆದು 80 ದಿನವನ್ನು ಪೂರ್ಣಗೊಳಿಸಿ ತನ್ನ ಜರ್ನಿಯನ್ನು ಮುಂದುವರಿಸುತ್ತಾಳೆ. ಹೀಗೆ ಹೋಗುವಾಗ ಅವಳ ಎದುರಿಗೆ ಲಗೇಜ್ಗಳನ್ನು ಹೊತ್ತುಕೊಂಡಿರುವ ಒಂದು ಪ್ರಾಣಿ ಬರುತ್ತದೆ. ಅದರ ಬಳಿ ಶೆರಿಲ್ ಹೋದ ಕೂಡಲೇ ಅಲ್ಲಿಗೆ ಅಜ್ಜಿ ಮತ್ತು ಮೊಮ್ಮಗ ಬರ್ತಾರೆ. ಅವರ ಜೊತೆ ಶೆರಿಲ್ ಮಾತನಾಡುವಾಗ ಆ ಚಿಕ್ಕ ಹುಡುಗ ಶೆರಿಲ್ಗೆ ಅವಳ ತಾಯಿಯ ಬಗ್ಗೆ ಕೇಳ್ತಾನೆ. ಆಗ ಶೆರಿಲ್ ನನ್ನ ಅಮ್ಮ ಸತ್ತು ಹೋಗಿದ್ದಾರೆ ಎಂದು ಹೇಳಿದಾಗ ಆ ಹುಡುಗ ಶೆರಿಲ್ ತಾಯಿಗಾಗಿ ಒಂದು ಹಾಡನ್ನು ಹಾಡಿ ಹೊರಡುತ್ತಾನೆ. ಆ ಹಾಡನ್ನು ಕೇಳಿದ ಶೆರಿಲ್ಗೆ ತನ್ನ ತಾಯಿ ಅತಿಯಾಗಿ ನೆನಪಾಗಿ ನೊಂದುಕೊಂಡು ಜೋರಾಗಿ ಅಳುತ್ತಾಳೆ. ಹೀಗೆ ತುಂಬಾ ನಡೆದು ಹೈಕಿಂಗ್ ಜರ್ನಿಯ ಕೊನೆಯ ದಿನಕ್ಕೆ ಬರ್ತಾಳೆ. ಆಗ ಶೆರಿಲ್ ಬರುವ ಜಾಗ ಯಾವುದೆಂದರೆ ಹೈಕಿಂಗ್ ಜರ್ನಿಯನ್ನು ಮುಕ್ತಾಯಗೊಳಿಸುವ ಬ್ರಿಡ್ಜ್ ಆಫ್ ದಿ ಗಾಡ್ಸ್ಗೆ. ಸ್ನೇಹಿತರೆ, ಮೊಜಾಬಿ ಡೆಸರ್ಟ್ನಲ್ಲಿ ಹೈಕಿಂಗ್ ಶುರು ಮಾಡಿದ ಶೆರಿಲ್ 94 ದಿನಗಳ ಕಾಲ ಬರೋಬ್ಬರಿ 2650 ಮೈಲಿಗಳಷ್ಟು ನಡೆದು ತನ್ನ ಜರ್ನಿಯನ್ನು ಕಂಪ್ಲೀಟ್ ಮಾಡ್ತಾಳೆ. ಹೀಗೆ ಹೈಕಿಂಗ್ ಮಾಡಿದ ಶೆರಿಲ್ ಹೊಸ ಶೆರಿಲ್ ಆಗಿ ರೂಪುಗೊಳ್ತಾಳೆ. ನಡೆದ ಕೆಟ್ಟ ದಿನಗಳನ್ನು ಹಿಂತಿರುಗಿ ನೋಡದೆ ಹೊಸ ಜೀವನದಲ್ಲಿ ಮುಂದೆ ಸಾಗಲು ಮುಂದಾಗ್ತಾಳೆ. ಸ್ನೇಹಿತರೆ, ಈ ಸ್ಟೋರಿ ಶೆರಿಲ್ ಎಂಬ ಯುವತಿಯ ಜೀವನದಲ್ಲಿ ನಡೆದ ನಿಜವಾದ ಘಟನೆಯ ಆಧಾರಿತ ಸ್ಟೋರಿಯಾಗಿದೆ. ಈ ಮೂವಿಯಲ್ಲಿ ಏನನ್ನು ನಾವು ನೋಡಿದೆವೋ ಅದಕ್ಕಿಂತ ಹೆಚ್ಚು ಕಷ್ಟ ಅನುಭವಿಸಿರುವ ಶೆರಿಲ್ ತನ್ನ ಹೈಕಿಂಗ್ನಿಂದ ಹೊಸ ಜೀವನದ ದಾರಿಯನ್ನು ಹಿಡಿಯುತ್ತಾಳೆ. ತನ್ನ ಜೀವನದಲ್ಲಿ ಆದ ಕೆಟ್ಟ ದಿನಗಳನ್ನು ಹೋಗಲಾಡಿಸಲು ಸಹಾಯ ಮಾಡಿದ ಹೈಕಿಂಗ್ ಎಂಬ ಪ್ರಕೃತಿಯ ದಿನಗಳ ಅನುಭವಗಳನ್ನು ಶೆರಿಲ್ ಒಂದು ಬುಕ್ನಲ್ಲಿ ಬರೆಯುತ್ತಾಳೆ. ಅದರ ಹೆಸರು ವೈಲ್ಡ್, ಎ ಜರ್ನಿ ಫ್ರಮ್ ಲಾಸ್ಟ್ ಟು ಫೌಂಡ್ ಎಂದು. ಈ ಬುಕ್ ಅವಳನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಆಗಿನಿಂದ ಶೆರಿಲ್ ಅಮೆರಿಕಾದ ಸಕ್ಸಸ್ಫುಲ್ ಬುಕ್ ರೈಟರ್ಗಳಲ್ಲಿ ಒಬ್ಬಳಾಗಿದ್ದಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತದೆ. ಸ್ನೇಹಿತರೆ, ಈ ಮೂವಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹದ್ದೇ ವಿಭಿನ್ನವಾಗಿರುವ ಮೂವಿಗಳ ಕನ್ನಡ ವಿವರಣೆಗಳಿಗಾಗಿ ನಮ್ಮ ಮಿಸ್ಟರ್ ಮೀಡಿಯಾ ಕನ್ನಡ ಚಾನಲ್ನನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.